storytelling. Can we have the image on Shakti wall, please? Okay. So, ಏನ್ ಸ್ಟೋರಿ ಬಿಲ್ಡ್ ಮಾಡ್ತೀರಿ, ಯಾರು ಬಿಲ್ಡ್ ಮಾಡ್ತೀರಿ? ಎಸ್ ಮೇಡಮ್, ಟೀಮ್ ಗ್ರೀನ್ ಸ್ಟಾರ್ಟ್ ಮಾಡಿ. ಸೊ ಹೀಗೆಲ್ಲ ಬೇಕಾದಷ್ಟು ಜಾಗಗಳಿದೆ. ಮತ್ತು ಇದು ಜಗತ್ ಪ್ರಸಿದ್ಧವಾದಂತಹ ಒಂದು ಸ್ಟೋರಿ ಕೇಳಿ ಮಗು ಮಲಗಬೇಕು. ಆದ್ರಿಂದ ಅಲ್ಲಿ ಈ ಹಂಪಿ ಏನಿದೆ ಅಂತ ಅಂದ್ರೆ, ಹಂಪಿ ಜಗತ್ ಪ್ರಸಿದ್ಧವಾದಂತಹ ಐತಿಹಾಸಿಕ ತಾಣ ಆಗಿರೋದ್ರಿಂದ ಅಲ್ಲಿಗೆ ಎಲ್ಲ ವಿದೇಶಿಯರು, ನಮ್ಮ ದೇಶದವರೆಲ್ಲ ಜನಗಳು ಬರ್ತಾರೆ. ಅಲ್ಲಿಯ ಶಿಲ್ಪಕಲೆಯನ್ನು ನೋಡೋಕ್ಕೆ ತುಂಬ ಫಾರಿನರ್ಸ್ ಬರ್ತಾ ಇರ್ತಾರೆ. ಆದರೆ ಅಲ್ಲೊಬ್ಬ ಗೈಡ್ ಇರ್ತಾನೆ. ಅಲ್ಲಿ ಶಿಲ್ಪಕಲೆಗಿಂತ ಸುಂದರವಾಗಿ ಅವನು ಗೈಡ್ ಹೇಳ್ತಾ ಇರೋದನ್ನು ಕೇಳಿ ತುಂಬ ಇಷ್ಟಪಟ್ಟು ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಇದು ನಮ್ಮ ಒಂದು ಹೆಮ್ಮೆ ಅಂತ ಹೇಳಬೇಕು. ಬೇರೆ ಲ್ಯಾಂಗ್ವೇಜ್ ಅವರು ಅವರ ಲ್ಯಾಂಗ್ವೇಜಲ್ಲಿ ನಮ್ಮ ಕನ್ನಡದಲ್ಲಿ ಹೇಳ್ತಾ ಇರ್ತಾರೆ. ಆ ಗೈಡು ಬಹಳ ಚಿಕ್ಕ ವಯಸ್ಸಿಂದಲೇ ಅದನ್ನೆಲ್ಲ ನೋಡಿ ಬೆಳೆದಿರ್ತಾರೆ. ಅವರು ಅದನ್ನು ಒಂದು ಹೊಟ್ಟೆಪಾಡಿಗೆ ಅಂತ ಬಂದು ಮಾಡಿರಲಿಲ್ಲ. ಅದನ್ನು ನಮ್ಮ ಕಲೆ, ನಮ್ಮ ಭಾರತ ದೇಶದ, ನಮ್ಮ ಹಿಂದೂಸ್ತಾನದ ಶಿಲ್ಪಕಲೆ ಮತ್ತು ಕಲಾ ಅದನ್ನು ಹಾಗೆ ಅವರು ಒಂದು ಯಾವುದೇ ಒಂದು ಕೋರ್ಸು ಅಂತ ಮಾಡಲಿಲ್ಲ, ಎಂಥದಿಲ್ಲ. ಅದನ್ನು ನೋಡಿ 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 ಒಳ್ಳೆ ರಿಸರ್ಚ್ ಅವ್ರಿಗಿಂತ ಹೆಚ್ಚಾಗಿ ಅದನ್ನು ಅವರು ಎಲ್ರಿಗೂ ಅವರು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಫಾರಿನ್ ಅವರಿಗೆ ಇಂಗ್ಲೀಷಲ್ಲಿ ಕೇಳಿ ಕೇಳಿ ಅವನ ಲ್ಯಾಂಗ್ವೇಜ್ ಕೇಳಿ ನಾವು ಕನ್ನಡ ಕಲಿಬೇಕು ಅಂತ ಆಸಕ್ತಿ ಹುಟ್ಟುತ್ತೆ. ಹಾಗೆ ಅವರು ಅವನನ್ನು ಅಪಾಯಿಂಟ್ ಮಾಡ್ಕೊಂಡು ಬಿಡ್ತಾರೆ, ನಾನು ಕನ್ನಡ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ. ಹೀಗೆ ನಮ್ಮ ಕನ್ನಡನ್ನು ಬೆಳೆಸುವ ಕಲೆನೂ ಉಂಟಾಗುತ್ತೆ. ಗೈಡು ತುಂಬ ವಯಸ್ಸಾಗಿದೆ, ಅದರಿಂದ ಅವ್ರಿಗೆ ಎಜುಕೇಷನ್ಗಿಂತಲೂ ಅನುಭವ ಜ್ಞಾನ ಜಾಸ್ತಿ ಇರೋದ್ರಿಂದ ಅವರು ಈ ಫಾರಿನರ್ಸ್ ಬರೋವಾಗ ಮಾತಾಡ್ತಾರಲ್ಲ, ಇಂಗ್ಲೀಷು, ಫ್ರೆಂಚು, ಜರ್ಮನ್ನು ಇದೆಲ್ಲ ಕೇಳಿ ಕೇಳಿ ಅವರೇ ಸ್ವತಃ ಎಲ್ಲ ವಿದೇಶಿ ಭಾಷೆಗಳಲ್ಲೂ ಕೂಡ ಪಾಂಡಿತ್ಯವನ್ನು ಪಡೆದಿರ್ತಾರೆ. ಇಂಡಿಯನ್ ಕಲ್ಚರ್ ಬಗ್ಗೆ ಅವ್ರಿಗೆ ತುಂಬ ಕುತೂಹಲ ಇರುತ್ತೆ. ಇವರು ಏನು ಸುಮ್ಮನೆ ಸನಾತನ ಧರ್ಮ ಅಂತ ಹೇಳ್ತಾರೆ, ಅಲ್ಲಿ ಏನಿದೆ ಅಂತ ಹೇಳಿ ಈ ಫಾರಿನರ್ಸು ಬರ್ತಾರೆ. ಸೊ ಹಾಗಾಗಿ ಗೈಡ್ ಹೇಳ್ತಾ ಇದ್ದಾನೆ, ನಮ್ಮದು ಇದು ಸನಾತನ ಧರ್ಮದಲ್ಲಿ ಇದು ತುಂಬ ಹಳೆಯ ಕಾಲದ್ದು ಸ್ಕಲ್ಪ್ಚರ್ ಇರೋದು. ಇದರಲ್ಲಿ ಎಷ್ಟು ತಿಳುವಳಿಕೆನೂ ಇದೆ. ಇದರಲ್ಲಿ ಕೆತ್ತನೆ ಕೆಲಸದಲ್ಲೂ ತುಂಬಾ ಆಳವಾದ ಜ್ಞಾನ ಇರೋರು ಇದೆಲ್ಲ. ಅವನು ವೆಲ್ ಎಜುಕೇಟೆಡ್ ಆಗ್ಬೇಕಂತ ಇಲ್ಲ. ಅವ್ರ ಸುತ್ತನೇ ಸುತ್ತಿದಿರಲ್ಲ, ಕಲ್ಲು ಬಗ್ಗೆ ಹೇಳಿ. ಅಲ್ಲಿ ಗಜ ಆನೆ ಇದೆ, ಹೋರಾಟದಲ್ಲಿ ಒಂದೇ ಕಲ್ಲಿನಲ್ಲಿ ಎಷ್ಟು ಮೂರ್ತಿಗಳನ್ನ ಕೆತ್ತಿದ್ದಾರೆ, ಅದನ್ನ ಹೇಳ್ಬೇಕಲ್ಲ ನೀವು. ಆ ಗೈಡ್ ಯಾಕೆ ಪ್ರಸಿದ್ಧರಾಗ್ತಾ ಇದ್ದಾರೆ ಅಂತಂದರೆ, ನಮ್ಮ ಕಲೆ ಆ ಥರ ಇದೆ. ನಾವು ಒಂದು ಬೆಣ್ಣಿನಲ್ಲಿ ಒಂದು ಮೂರ್ತಿ ಮಾಡ್ತೀವಿ, ಆದರೆ ಇದು ಕಲ್ಲರಳಿ ಹೂವಾಗಿ ಶಿಲ್ಪಕಲೆಗಳು ಒಂದೊಂದು ತುಂಬ ಒಂದು ಕುಸುರಿ ಕಲೆ ಅಂತ ಹೇಳ್ತೀವಲ್ಲ, ನಾವು ಒಂದು ಜೇಡಿ ಮಣ್ಣಲ್ಲಿ ಮಾಡಬೇಕು ಅಂದರೂ ಬಹಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನಮ್ಮದು ಜೊತೆಗೆ ಇಲ್ಲಿ ಬರೀ ಕಲೆ ಒಂದೇ ಅಲ್ಲ, ಅರ್ಥಶಾಸ್ತ್ರ, ಜೊಮೆಟ್ರಿ, ಜಿಯೋಗ್ರಫಿ ಪ್ರತಿಯೊಂದು ನಮ್ಗೆ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನಮ್ಮ ಕಳಶದಿಂದ ಇಡಬೇಕು, ಗೋಪುರದಿಂದ ಇಡ್ಬೋದು, ನಮ್ಮ ಒಂದೊಂದು ಸಾಲುಗಳಲ್ಲೂ. ಅಂದರೆ ಬಹಳ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನು ಅಂತ ಅಂದರೆ, ನಮ್ಮ ಶಿಲ್ಪಕಲೆ ಎಷ್ಟು ಜಗತ್ಪ್ರಸಿದ್ಧವಾಗಿದ್ದಂತಂದರೆ, ಸಾವಿರಾರು ವರ್ಷಗಳ ಹಿಂದೆ ಆಗಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಎಂಥ ಶಿಲ್ಪಕಲೆ ಇದೆಯಪ್ಪ ಅಂದರೆ, ಆವಾಗ ಯಾವುದೇ ತಾಂತ್ರಿಕತೆ ಇಲ್ಲದೇನೇನು ಕೂಡ ಆ ಒಂದು ಬರೀ ಕಲ್ಲುಗಳನ್ನು, ಸಾಧಾರಣವಾದಂತಹ ಇನ್ಸ್ಟ್ರೂಮೆಂಟ್ಸನ್ನು ಬಳಸಿ ಕೆತ್ತಿರ್ತಾರೆ. ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಕಂಬದ ಕೆಳಗೆ ಕರ್ಚೀಫ್ ತೂರಿಸ್ಬೋದು ಅಂಥ ಒಂದು ಕೆತ್ತನೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು, ಸೂಪರ್.